ಯಾಕೆ ಚಿಕ್ಕತ್ತೆ ಹಾಗೆ ನೋಡ್ತಾ ಇದ್ದೀರಾ? ಅಲ್ಲ, ಆ ಪಾರ್ವತಿಗಿಂತ ನೀನ್ ಯಾವ್ದ್ರಲ್ಲಿ ಕಮ್ಮಿ ಇದೆಯಾ ಅಂತ ನೋಡ್ತಾ ಇದ್ದೀನಿ. ನಿನಗ್ ಗುಣ ಇಲ್ವಾ, ರೂಪ ಇಲ್ವಾ? ಸಾಕ್ಷಾತ್ ವೀರಯ್ಯನ ಮಗಳು ನೀನು. ನಮ್ ಪ್ರೀತಿನ ಮದ್ವೆ ಆಗಿ ಬಂದಾಗಿಂದ ಅರಸನ ಕೋಟೆ ಕಿರಿ ಸೊಸೆ ಆದ್ರೂ ಒಂದು ಗುಲಗಂಜಿಗೂ ಆಸೆ ಪಟ್ಟೋಳಲ್ಲ ನೀನು. ಅಲ್ಲಿಗೆ ಗುಣಕ್ಕೇನು ಕಮ್ಮಿ ಇಲ್ಲ ಅಂತಾಯ್ತು ಅಲ್ವಾ? ಇನ್ನು ರೂಪದ ಬಗ್ಗೆ ಹೇಳೋದಾದ್ರೆ ಮುದ್ದಾದ ಮುಖ, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ನೆಟ್ಗೆ ಇದೆ. ಒಬ್ಬ ರೂಪದರ್ಶಿ ಆಗೋದಕ್ಕೆ ಮತ್ತೆ ಅದೇನೋ ಅಂಬಾಸಿಡರ್ ಆಗೋದಕ್ಕೆ ಇದಕ್ಕಿಂತ ಒಳ್ಳೆ ಕ್ವಾಲಿಟೀಸು ಇನ್ನೇನು ಬೇಕು? ಪ್ರಪಂಚದಲ್ಲಿ ಬೇರೆ ಹುಡುಗಿರೇ ಇಲ್ಲ ಅನ್ನೋ ಹಂಗೆ ಆ ಪಾರ್ವತಿನೇ ಬೇಕು ಅಂತಾರಲ್ಲ. ನಿನ್ನ ಸೌಂದರ್ಯ ಅವರಿಬ್ಬರಿಗೂ ಕಾಣಿಸೇ ಇಲ್ವಾ? ನನ್ನ ಹಣೆಯಲ್ಲಿ ಅದೃಷ್ಟ ಬರ್ದಿಲ್ಲ ಅನ್ಸುತ್ತೆ. ಬಿಡಿ ಚಿಕ್ಕತ್ತೆ. ಅದೇಗಮ್ಮ ಜನ ನೀ ಬಿಡಕ್ಕಾಗತ್ತೆ? ನೋಡು, ಇಲ್ಲಿ ಯಾರು ಅವಕಾಶನ ಕೊಡಲ್ಲ, ನಾವೇ ಕೇಳ್ಬೇಕು. ಕೊಡ್ಲಿಲ್ವಾ ಕಿತ್ಕೋಬೇಕು. ನೀನೇನ್ ಯಾರ ತಲೆ ಮೇಲೂ ಹೊಡಿತಾ ಇಲ್ವಲ್ಲ. ಈಗ ಪಾರ್ವತಿನೇ ತಗೋ, ಸುಮಾರಾಗಿ ಹೋಮ್ಲಿ ಫೇಸ್ ಇದ್ದು ನೋಡೋಕ್ ಒಂಚೂರು ಚೆನ್ನಾಗಿದ್ದಾಳೆ. ಅವಳನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋಕೆ ಇಡೀ ಮನೆಯವ್ರು ತಕ ಅಂತ ಕುಣಿತಾ ಇದ್ದಾರೆ. ಆದ್ರೆ ಅವಳಷ್ಟೇ ಎಲ್ಲದ್ರಲ್ಲೂ ಸರಿಸಮನಾಗಿದ್ರು ನಿನ್ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋಕೆ ಯಾರಿಗೂ ಯೋಚನೆನೇ ಬರ್ಲಿಲ್ವಲ್ಲ ಅಂತ ನನಗೆ ತುಂಬಾ ನೋವಾಗ್ತಿದೆ ಕಣಮ್ಮ. ಹೋಗ್ಲಿ ಬಿಡಿ ಚಿಕ್ಕತ್ತೆ. ಯಾರ ಹತ್ರನೂ ನನಗೆ ಅವಕಾಶ ಕೊಡಿ ಅಂತ ಗೋಗರಿಯೋ ಕ್ಯಾರೆಕ್ಟರ್ ನಂದಲ್ಲ. ಅವ್ರಿಗೆ ಇಷ್ಟ ಆದ್ರೆ ಕೊಡ್ಲಿ, ಇಲ್ಲಾಂದ್ರೆ ಅವ್ರಿಷ್ಟ. ಪಾರ್ವತಿಯವರನ್ನೇ ಮಾಡ್ಲಿ, ಪರವಾಗಿಲ್ಲ. ಅಷ್ಟಕ್ಕೂ ಪಾರ್ವತಿಯವ್ರ ಥರ ನನ್ನನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು ಅಂತ ಕಟ್ಕೊಂಡು ಗಂಡಂಗಾಗ್ಲಿ ಅಥವಾ ಅಪ್ಪನ ತಂಗಿ ಆಗಿರೋ ಅತ್ತೆಗಾಗ್ಲಿ ಅನ್ಸ್ಲಿಲ್ವಲ್ಲ. ಮಾಮ್, ನೀವು ಹೇಳ್ದಂಗೆ ನಾನೊಬ್ರು ಕೆಲವು ಕೋಆರ್ಡಿನೇಟರ್ಸ್ಗೆ ಮೇಲ್ ಮಾಡಿದ್ವಿ. ಅವ್ರ ಕಾಂಟ್ಯಾಕ್ಟ್ ಇರೋ ಬೆಸ್ಟ್ ಫೇಸ್ಗಳ ಫೋಟೋ ಕಳ್ಸಕ್ಕೆ ಹೇಳಿದ್ದೀವಿ. ನಾಳೆನೇ ಕಳಿಸ್ತಾರಂತೆ. ಅದನ್ನ ನೋಡಿ ನೀವು ಯಾರನ್ನ ಓಕೆ ಅಂತ ಹೇಳ್ತಿರೋ ಅವ್ರನ್ನ ಲುಕ್ ಟೆಸ್ಟ್ ಕರ್ಸೋಣ ಅಂತ ಅನ್ಕೊಂಡಿದ್ದೀವಿ. ಅದರ ಅಗತ್ಯ ಇಲ್ಲ. ಯಾಕೆ ಮಾಮ್, ಲುಕ್ ಟೆಸ್ಟ್ ಮಾಡಬೇಕಲ್ವಾ? ಬರೀ ಫೋಟೋದಲ್ಲಿ ನೋಡಿ ಜಡ್ಜ್ ಮಾಡೋಕ್ಕಾಗಲ್ಲ. ಒಂದ್ಸಲ ಕರೆಸಿ ನೋಡಿ ಲುಕ್ ಟೆಸ್ಟ್ ಮಾಡಿದ್ಮೇಲೆ ಓಕೆನಾ ಇಲ್ವಾ ಅಂತ ಹೇಳ್ಬೋದಲ್ವಾ ಮಾಮ್? ಹೊಸ ಪ್ರಾಡಕ್ಟ್ಗೆ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನ ಹುಡುಕೋ ಅವಶ್ಯಕತೆ ಇಲ್ಲ. ಹೌದಾ? ಹಾಗಾದ್ರೆ ಅದಕ್ಕೇನು ಓಕೆನಾ ಮಾಮ್? ಇಲ್ಲ. ಮತ್ತೆ ಯಾರು ನಿಮ್ಮ ಮನಸ್ಸಲ್ಲಿದ್ದಾರೆ? ಒಂದು ಹೊಸ ಫೇಸ್ ನನ್ನ ಗಮನಕ್ಕೆ ಬಂದಿದೆ. ಹೊಸ ಫೇಸಾ? ಯಾರು ಅದಕ್ಕೆ? ನಮ್ಮ ಕುಟುಂಬದವಳೆ. ಓ ಮೈ ಗಾಡ್ ಸಿಂಡ್ರಲ್ಲ ಅಕ್ಕ, ಇಷ್ಟೊಂದು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದ್ದೀರಾ. ದಯವಿಟ್ಟು ಯಾರು ಅಂತ ಹೇಳ್ಬಿಡಿ ಅಕ್ಕ, ಪ್ಲೀಸ್. ಹೊಸ ಪ್ರಾಡಕ್ಟ್ನ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾನು ಆಯ್ಕೆ ಮಾಡಿರೋದು ನಮ್ಮ ಜನನಿ. ಅಷ್ಟಕ್ಕೂ ಪಾರ್ವತಿಯವ್ರ ಥರ ನನ್ನನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು ಅಂತ ಕಟ್ಕೊಂಡು ಗಂಡಂಗಾಗ್ಲಿ ಅಥವಾ ಅಪ್ಪನ ತಂಗಿ ಆಗಿರೋ ಅತ್ತೆಗಾಗ್ಲಿ ಅನ್ಸ್ಲಿಲ್ವಲ್ಲ.
ಡಾಕ್ಟರ್ ಹೇಳಿದ್ದು ಮಕ್ಕಳು ಬಯಸಿದ್ದು ಸ್ಮಾರ್ಟ್ ಫೋನ್ ಅನ್ನೋ ಹಾಗೆ ನಾವು ಬಯಸಿದ್ದು ಅದೇ ಅಕ್ಕ. ಜನನಿ ಹೋಗ ಮಕ್ಕಳ ಆಶೀರ್ವಾದ ತಗೋ, ಬೇಗ ಹೋಗು ಹೋಗು ಹೋಗು. ಪರವಾಗಿಲ್ಲ, ಹೇಳಮ್ಮ. ನಾವು ಅದೆಷ್ಟೋ ಸಲ ಅಂಗೈಯಲ್ಲೇ ಉತ್ತರ ಇಟ್ಕೊಂಡು ಆಕಾಶದ ಕಡೆ ನೋಡ್ತಾ ಇರ್ತೀವಿ. ನಿನ್ನ ವಿಚಾರದಲ್ಲೂ ಆಗಿದ್ದ ಹಾಗೆ. ನಿನ್ನಲ್ಲೂ ಸೌಂದರ್ಯ ಇದೆ, ನಿನ್ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೋದು, ನಿನಗೂ ಒಂದು ಚಾನ್ಸ್ ಕೊಡ್ಬೋದು ಅಂತ ನಮ್ಗೆ ಯಾವತ್ತೂ ಅನ್ಸೇ ಇಲ್ಲ. ಆದ್ರೆ ಈಗ ಖಂಡಿತವಾಗ್ಲೂ ಅನಿಸ್ತಾ ಇದೆ, ಈಗ ಕಾಲ ಕೂಡು ಬಂದಿದೆ ಜನನಿ. ಇನ್ನು ಮುಂದೆ ನೀನು ಕೇವಲ ನಮ್ಮ ಸೊಸೆ ಜನನಿ ಮಾತ್ರ ಅಲ್ಲ, ಬ್ರ್ಯಾಂಡ್ ಅಂಬಾಸಿಡರ್ ಜನನಿ. ನಾನು ಏನೇ ಆದ್ರೂ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅರಸನಕೋಟೆ ಸೊಸೆ ಅನ್ನೋದನ್ನ ಯಾವತ್ತಿಗೂ ಮರೆಯಲ್ಲ ಅತ್ತೆ. ಚಪ್ಪಾಳೆ. ಸೂಪರ್ ಕಣಮ್ಮ ಜನನಿ. ಪ್ರೀತು, ನಿನ್ ಹೆಂಡತಿಗೆ ವಿಶ್ ಮಾಡಪ್ಪ. ಯಾಕಪ್ಪ ಪ್ರೀತು, ನಿನ್ನ ಹೆಂಡತಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೂ ನಿನಗೂ ಯಾವ ಕನೆಕ್ಷನ್ನೂ ಇಲ್ಲ ಅನ್ನೋ ಥರ ನಿಂತಿದೀಯಾ? ಯಾಕೆ? ವಿಶ್ ಮಾಡು. ಜನನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನನಗ್ಯಾಕೋ ಬೇಡ ಅಂತ ಅನಿಸ್ತಾ ಇದೆ ಮಾಮ್. ಏನ್ ಹೇಳ್ತಿದ್ಯಪ್ಪ ಪ್ರೀತು? ನಿನ್ ಹೆಂಡತಿ ಬೆಳೆಯೋದು ನಿನಗೆ ಇಷ್ಟ ಇಲ್ವಾ? ಅಲ್ಲ ಜನನಿ ಯಾವ್ದ್ರಲ್ಲಿ ಕಮ್ಮಿ ಇದ್ದಾಳೆ ಅಂತ? ಹಾಗಲ್ಲ ಚಿಕ್ಕಮ್ಮ, ಇದೆಲ್ಲ ಅವಳಿಗೆ ಯಾಕೆ? ಆರಾಮಾಗೆ ಮನೇಲಿ ಇರ್ಬೋದಲ್ಲ. ಪಾರ್ವತಿನೂ ಮಖದ ಕ್ರೀಮ್ಗೆ ಅಂಬಾಸಿಡರ್ ಆಗಿದ್ದಾಳೆ, ಅವಳು ಆರಾಮಾಗೇ ಇಲ್ವಾ? ಇವಳು ಆರಾಮಾಗೇ ಇರ್ತಾಳೆ. ಹಾಗಲ್ಲ ಚಿಕ್ಕಮ್ಮ. ಪ್ರೀತು, ಒಂದ್ ನಿಮಿಷ ನನ್ನ ಜೊತೆ ಬಾ. ಹೇಳು ಪ್ರೀತು, ಜನನಿನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋದು ಬೇಡ ಅಂತ ಹೇಳೋದಕ್ಕೆ ಒಂದು ಸಣ್ಣ ಕಾರಣನಾದ್ರೂ ಕೊಡಪ್ಪ. ಪ್ರೀತು, ನೀನು ನನ್ನ ಮಗ. ನಮ್ಮನೆಗೆ ಮದುವೆ ಆಗಿ ಬಂದಿರೋ ಹುಡುಗಿ ಮನೇಲಿ ಒಂದ್ ಮೂಲೆಯಲ್ಲಿ ಬಿದ್ದಿರ್ಲಿ ಅಂತ ಯಾರೂ ಇದುವರೆಗೂ ಬಯಸಿಲ್ಲ. ನೀನು ಹಾಗೆ ಅಂತ ಅನ್ಕೊಂಡಿದ್ದೀನಿ. ಅಲ್ಲಪ್ಪ, ಹೆಂಡತಿನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರೆ ಖುಷಿ ಪಡೋದು ಬಿಟ್ಟು ಯಾಕೆ ಬೇಜಾರು ಮಾಡ್ಕೋತಿದೀಯಾ? ಹೌದು ಮಾಮ್, ನಮ್ಮ ಮನೆಯಲ್ಲಿ ಯಾರಿಗೂ ಹತ್ರ ಸಣ್ಣ ಮನಸ್ಸಿಲ್ಲ. ಜನನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನನಗೂ ಖುಷಿ ಇದೆ. ಆದರೆ ಈಗಾಗಲೇ ಬ್ರೋ ಕೂತಿದ್ದ CA ಪೋಸ್ಟ್ನ ನನಗೆ ಕೊಟ್ಟಿದ್ದೀರಾ. ಜೊತೆಗೆ ಅದಕ್ಕೆ ನಿಭಾಯಿಸಿದ್ದ ಬ್ರ್ಯಾಂಡ್ ಅಂಬಾಸಿಡರ್ ಪೋಸ್ಟ್ನ ಜನನಿ ಕೊಟ್ಬಿಟ್ರೆ ಅದಕ್ಕೆ ಅವಮಾನ ಮಾಡ್ದಂಗೆ ಆಗಲ್ವಾ ಮಾಮ್? ಹಾಗೇನಾದ್ರೂ ಅವಳು ಯೋಚನೆ ಮಾಡಿದ್ರೆ ಅದು ಅವಳ ತಪ್ಪು ತಿಳುವಳಿಕೆ. ನಮ್ಮ ಕಂಪನಿಯ CEO ಸ್ಥಾನದಲ್ಲಿ ನಾನು ನಿನ್ನನ್ನು ಕೂರಿಸಿರೋದು ನಮ್ಮ ಕಂಪನಿಯ ಏಳಿಗೆಯ ದೃಷ್ಟಿಯಿಂದ. ಆದಿತ್ಯ ಬೇಜವಾಬ್ದಾರಿಯಿಂದ ನಡ್ಕೊಳ್ಳದೆ ಇದ್ದಿದ್ರೆ ಅವನನ್ನ ಬದಲಾಯಿಸೋ ಯೋಚನೆನೂ ಮಾಡ್ತಿರ್ಲಿಲ್ಲ ನಾನು. ನಮ್ಮ ಕಂಪನಿ ಲಾಭ ಗಳಿಸಿದ್ರೆ ಒಳ್ಳೇದಾಗೋದು ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ಅದನ್ನೇ ನಂಬಿಕೊಂಡಿರೋ ಸಾವಿರಾರು ಕಾರ್ಮಿಕರ ಕುಟುಂಬಕ್ಕೂ ಒಳ್ಳೇದಾಗುತ್ತೆ. ಆದ್ರೆ ಆದಿತ್ಯನ ನೆಗ್ಲಿಜೆನ್ಸಿಯಿಂದ ಅವರೆಲ್ಲರ ನೆಮ್ಮದಿ ಹಾಳಾಗೋ ಪರಿಸ್ಥಿತಿ ಬಂದಿತ್ತು. ಅದಕ್ಕೋಸ್ಕರನೇ ಅನಿವಾರ್ಯವಾಗಿ ನಿನ್ನನ್ನು ನಮ್ಮ ಕಂಪನಿಯ CEO ಸ್ಥಾನದಲ್ಲಿ ಕೂರಿಸ್ಬೇಕಾಯ್ತು. ನಿಮ್ಮ ಕನಸು ನಂಗೆ ಅರ್ಥ ಆಗುತ್ತೆ ಮಾಮ್. ಆದರೆ ಬ್ರೋ ಬೇಕು ಅಂತ ಯಾವ ತಪ್ಪನ್ನು ಮಾಡಿಲ್ಲ ಮಾಮ್. ಅವತ್ತೇನಾಯ್ತು ಅಂದರೆ